ಚಿಕ್ಕಂದಿನಿಂದ ಸಿನಿಮಾ ನೋಡ್ತಕ್ಕಂಥದ್ದು ನನ್ನ ಹವ್ಯಾಸ. ಸಿನಿಮಾ ಮಾಡ್ತೀನಿ ಅಂತ ನಾನು ಕನಸಲ್ಲೂ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲ ಈ 2018-19 ಸಮಯದಲ್ಲಿ ನನ್ನ ಕೆಲಸ ಒತ್ತಡಗಳು ಸ್ವಲ್ಪ ಬಿಡುವಾದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಮನಸ್ಸಿಗೆ ಒಂದು ಸಿನಿಮಾ ಮಾಡಬೇಕು ಅಂತ ಬಂತು. ಸಿನಿಮಾ ಮಾಡಬೇಕು ಅಂತ ಯಾಕೆ ಬಂತು ಅಂತಂದರೆ, ಈ ದುಡ್ಡು ಮಾಡಬೇಕು ಅಂತ ಸಿನಿಮಾ ಮಾಡೋದೇ ಬೇರೆ, ಸಮಾಜಕ್ಕೆ ಒಂದು 4 ಒಳ್ಳೆ ಸಿನಿಮಾ ಕೊಡಬೇಕು, ಒಂದೊಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಂದೇಶ ಇರ್ತಕ್ಕಂಥ ಸಿನಿಮಾ ಮಾಡಬೇಕು ಅಂತ ಹೇಳಿ ಮನಸ್ಸಿಗೆ ಬಂತು. ಆ ಮನಸ್ಸಿಗೆ ಬಂದಾಗ ಉದಯ್ ಜಗಳೂರು ನನ್ನ ಸ್ನೇಹಿತ, ಒಂದು 10-15 ವರ್ಷದಿಂದ ಪರಿಚಯ ಇದ್ದರು. ಅವ್ರಿಗೆ ಫೋನ್ ಮಾಡಿದೆ ನಾನು, ಉದಯ್ ಒಂದು ಚಿಕ್ಕ ಬಡ್ಜೆಟಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಂದರೆ ಒಂದು ಕತೆ ಇರ್ತಕ್ಕಂಥ ಒಂದು ಸಿನಿಮಾ ಮಾಡಬೇಕು ಅಂತಿದ್ದೀನಿ, ಯಾರಾದರೂ ಇದ್ದರೆ ಸಿನಿಮಾ ಮಾಡಬೇಕು ಅನ್ನೋ ಹಂಬಲ ಇರೋವಂಥವ್ರು ಇದ್ದರೆ ಕರ್ಕೊಂಡು ಬನ್ನಿ ಅಂತ. ಕರ್ಕೊಂಡು ಬಂದರು ರಾಜ್ಕುಮಾರ್ ಕರ್ಕೊಂಡು ಬಂದು ಅವ್ರ ಕತೆ ಹೇಳಿದ ತಕ್ಷಣ ಆ ಕತೆನಲ್ಲಿ ಒಂದು ಶಕ್ತಿ ಇದೆ, ಈ ಕತೆ ಒಂದೊಳ್ಳೆ ಮೆಸೇಜನ್ನು ಕೊಡುತ್ತೆ, ಜನಕ್ಕೆ ಇಷ್ಟ ಆಗುತ್ತೆ. ಮತ್ತು ನಾನು ಓದಿದ್ದು MSW ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್. ಆ ಸಾಮಾಜಿಕ ಕಳಕಳಿಯನ್ನು ಮನರಂಜನೆಯ ಜೊತೆಗೆ ಈ ಸಿನಿಮಾ ಒಳಗೊಂಡಿದೆ ಅಂತ ಯಾವಾಗ ನನಗೆ ಇವರು ನರೇಟ್ ಮಾಡಿದ್ರು, ಆಗಲೇ 1 ಅವರಲ್ಲಿ ನಾನು ಈ ಕತೆನ ಸ್ಟಾರ್ಟ್ ಮಾಡಿ ಪ್ರಾರಂಭ ಮಾಡಿ ಅಂತ ಹೇಳಿದೆ. ಮತ್ತೆ ಅದು ಪ್ರಾರಂಭ ಆದಮೇಲೆ ನೆಕ್ಸ್ಟ್ ನನಗೆ ಅದು ಹೆಚ್ಚು ಸ್ಫೂರ್ತಿಯನ್ನು ಕೊಟ್ಟಂಥವ್ರು ರಂಗಣ್ಣ ರಘು ಸರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಭಾಳ ಒಳ್ಳೆ ಕತೆ, ಆದರೆ ನೀವು ಅಂದ್ಕೊಂಡಿರೋಂಥ ಬಡ್ಜೆಟಲ್ಲಿ ಸಿನಿಮಾ ಮುಗಿಯಲ್ಲ, ಬೇರೆ ಥರನೇ ಆಗುತ್ತೆ ಸರ್ ಅಂತ. ಅದ್ರ ಜೊತೆಗೆ ಅವ್ರು ಅಂದಿದ್ದು ಒಂದೇ ಮಾತು, ಸಿನಿಮಾ ಹಿಂದೆ ಅವ್ರು ಮಾಡಿರ್ತಕ್ಕಂಥ ಎಷ್ಟೋ ಸಿನಿಮಾಗಳು ಅವ್ರ ಜೊತೆಗೆ ನಾವು ಭಾಗಿಯಾಗಿದ್ದೀವಿ ಅಂತಂದ್ರೆ ಅದು ನಮ್ಮ ಪುಣ್ಯ ಸರ್. ಇದು ಹೇಳಬೇಕು, ರೆಮ್ಯುನರೇಷನ್ ಬಗ್ಗೆ ನೀವು ಏನು ಮಾತಾಡಲೇಬೇಡಿ ಸರ್, ನಾನು ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀನಿ, ನೀವು ಆಮೇಲೆ ಅದನ್ನು ನೋಡ್ಕೊಳ್ಳೋಣ ಅಂತೇಳಿ ಅಷ್ಟು ಸಪೋರ್ಟ್ ಮಾಡಿದ್ರು. ಅವ್ರಿಗೆ ನಾನು ನಮ್ಮ ಸಿನಿಮಾ ತಂಡದ ಪರವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ಕೂಡ ಅವ್ರೇನು ಬೇರೆ ರೀತಿ ಏನು ಕೇಳಿಲ್ಲ, ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ, ಆ ಥರ ಸಪೋರ್ಟ್ ಮಾಡಿದ್ದಾರೆ. ಹಾಗಂತ ಬೇರೆ ಚಿತ್ರದವರು ಬೇರೆ ಸಿನಿಮಾದವರು ಹಂಗೆ ಕೇಳಬೇಡಿ. ಅಂದ್ರೆ ಬೇರೆಯವರು ದೊಡ್ಡ ಕಮರ್ಷಿಯಲ್ ಮಟ್ಟಕ್ಕೇನಲ್ಲ, ನಮ್ಮ ಮಟ್ಟಕ್ಕೇನೋ ಆ ರೀತಿ ಅವ್ರ ಸಹಾಯನ ನಾವು ಮರೆಯೋಕ್ಕಾಗಲ್ಲ. ಅಂಡ್ ಈ ಸಿನಿಮಾ ನಮ್ಮ ಇಡೀ ಚಿತ್ರತಂಡ, ನಿರ್ದೇಶಕರಾಗಲಿ, ಸಾಹಿತಿಗಳಾಗಲಿ, ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಮತ್ತೆ ತಂತ್ರಜ್ಞರಾಗಲಿ, ಎಲ್ಲರೂ ಕೂಡ ಏನೋ ಒಂದು ಹೊಸತನ್ನ ನಾವು ಕೊಡಬೇಕು, ಚಿತ್ರರಂಗದಲ್ಲಿ ನಾವು ಕೂಡ ನಮ್ಮ ಮೈಲಿಗಲ್ಲನ್ನು ಸ್ಥಾಪಿಸ್ಬೇಕು ಅಂತ ಹೇಳಿ ಕನಸನ್ನ ಇಟ್ಕೊಂಡಿದ್ದಂತಹ ತಂಡ. ಅವ್ರಿಗೆ ಅವರ ಆಸೆಗಳಿಗೆ, ಕನಸುಗಳಿಗೆ ನಾನು ನೀರೇರಿಯುವಂಥ ಕೆಲಸನ ಮಾಡಿದೆ ನನ್ನ ಕೈಲಾದ ಮಟ್ಟಿಗೆ ಅಷ್ಟೇ. ಸೊ ಅವರು ಅದನ್ನು ನಾನು ಏನು ಹೇಳಿದ್ನೋ ಅದನ್ನು ಸಮರ್ಥವಾಗಿ ನನ್ನ ನಿರೀಕ್ಷೆಗೂ ಮೀರಿ ಸಿನಿಮಾ ತೆರೆ ಮೇಲೆ ತಂದಿದ್ದಾರೆ. ಅದು ನಿಜವಾಗ್ಲೂ ನನಗೆ ಹೆಮ್ಮೆ ಮತ್ತು ಸಂತೋಷ ಕೂಡ ಆಗ್ತಾ ಇದೆ. ಸೊ ಇದುವರೆಗೆ ಕನ್ನಡ ಚಿತ್ರರಂಗದಲ್ಲಿ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾಗಳನ್ನ ನಿಜವಾಗ್ಲೂ ಕನ್ನಡದ ಜನತೆ ಗೆಲ್ಲಿಸಿದ್ದಾರೆ. ನಮ್ಮ ಸಿನಿಮಾ ಕೂಡ ಅತ್ಯದ್ಭುತವಾದಂತಹ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ, ಅದನ್ನ ಜನತೆ ಗೆಲ್ಲಿಸ್ತಾರೆ ಅನ್ನೋ 100% ನಂಬಿಕೆ ನನಗಿದೆ. ಇದನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ, ಒಂದೊಳ್ಳೆ ಸಿನಿಮಾನ ನಿಮಗೆ ಕೊಡ್ತಾ ಇದೀವಿ, ದಯವಿಟ್ಟು ಇದು ಗೆಲ್ಲಿಸಿ. ಇದುವರೆಗೆ ಇರ್ತಕ್ಕಂಥ ಪಾತ್ರಗಳಿಗಿಂತ ಬಹಳ ವಿಭಿನ್ನವಾಗಿ ರಂಗಣ್ಣ ರಘು ಸರ್ ನಮ್ಮ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ, ಅದು ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಅದ್ರ ಜೊತೆಗೆ ನಮ್ಮ ಈ ಸಿನಿಮಾದಲ್ಲಿ ಭಾಗವಾದಂಥ ವಿಶೇಷ ಅಂತಂದರೆ ಸಂಗೀತ. ಆ ಸಂಗೀತದ ಜೊತೆಗೆ ಆ ಹಾಡುಗಳು, ಈ ಹಾಡುಗಳಲ್ಲಿ, ಈ ಸಂಗೀತದಲ್ಲಿ ನಮ್ಮ ಜೊತೆಗೆ ಆದಂಥವರು ಭಾರತದ ಅತ್ಯದ್ಭುತ ಸಂಗೀತ ಮಾಂತ್ರಿಕರು, ಆಸ್ಕರ್ ಪ್ರಶಸ್ತಿಯನ್ನು ಗೆದ್ದಿರುವಂತಹ, ಆಸ್ಕರ್ ಪ್ರಶಸ್ತಿ ಪಡೆದುಕೊಂಡಿರುವಂತಹ, ಬಾಹುಬಲಿ, RRR ಸಿನಿಮಾಗಳಿಗೆ ಸಂಗೀತವನ್ನು ನೀಡಿದಂತಹ ಅತ್ಯದ್ಭುತ ವ್ಯಕ್ತಿ ಕೀರ್ವಾಣಿ ಸರ್. ಕೀರ್ವಾಣಿ ಸರ್, ಕೈಲಾಶ್ ಖೇರ್ ಅವರು, ವಿಜಯ್ ಪ್ರಕಾಶ್, ಸಂಚಿತ್ ಹೆಗ್ಡೆ, ಇಂತಹ ಮೋಘ ಕಲಾವಿದರು ನಮ್ಮ ಜೊತೆಯಾಗಿದ್ದಾರೆ. ಅದೆಲ್ಲದರ ಜೊತೆಗೆ ಬಹಳ ವಿಶೇಷವಾಗಿ ನಮ್ಮ ಸಿನಿಮಾವನ್ನ, ನಮ್ಮ ಚಿತ್ರತಂಡವನ್ನ ಬಿಟ್ಟು ಹೊರಗಡೆಯವರಾಗಿ ನೋಡಿದಂತಹ ಮೊದಲನೇ ವ್ಯಕ್ತಿ ಕರ್ನಾಟಕ ರತ್ನ, ಯುವರತ್ನ ಪುನೀತ್ ರಾಜ್ಕುಮಾರ್ ಸರ್. ಅಂತಹ ಹೆಗ್ಗಳಿಕೆ ಜೊತೆಗೆ ಅವರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ಹೇಳಲಿಕ್ಕೆ ನಾನು ನಿಜವಾಗ್ಲೂ ನನಗೆ ಸಂತೋಷ ಆಗುತ್ತೆ. ಅವರ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಕೂಡ ಇದೆ. ಯಾರೆಲ್ಲ ನಮ್ಮ ಈ ಸಿನಿಮಾ ಜರ್ನಿನಲ್ಲಿ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಸಹಕರಿಸಿದ್ರ ನಿಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ದಯವಿಟ್ಟು ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ, ಒಂದೊಳ್ಳೆ ಸಿನಿಮಾ ನಾವು ಕೊಡ್ತಾ ಇದೀವಿ, ಇದು ಗೆಲ್ಲಿಸ್ತಕ್ಕಂಥದ್ದು, ಉಳಿಸ್ತಕ್ಕಂಥದ್ದು ನಿಮ್ಮ ಮೇಲಿದೆ. ದಯವಿಟ್ಟು ಹೊಸ ತಂಡಕ್ಕೆ ಸಹಾಯ ಮಾಡಿ. ನೀವು ಸಹಾಯ ಮಾಡಿದ್ರೆ ಇನ್ನೊಂದು 4 ಒಳ್ಳೆಯ ಸಂದೇಶ ಇರ್ತಕ್ಕಂಥ ಸಿನಿಮಾನ ಕೊಡ್ಲಿಕ್ಕೆ ನಮಗೂ ಕೂಡ ಶಕ್ತಿ, ನೈತಿಕ ಬಲ ಬಂದಂತಾಗುತ್ತೆ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ.